ಒಂದು ಹಳೆಯ ಮನೆ, ಒಂದು ಸಿನಿಮಾ ಟೀಮ್, ಆದ್ರೆ ಅಲ್ಲಿ ಯಾರೋ ಇದ್ದಾರೆ. 1993ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಪ್ರಯೋಗನ ಕಾಶಿನಾಥ್ ಅವರ ನೇತೃತ್ವದಲ್ಲಿ ಮಾಡಲಾಗುತ್ತೆ. ಒಂದು ಸಿನಿಮಾ ಟೀಮ್ ಒಂದು ಎಸ್ಟೇಟ್ಗೆ ಫಿಲ್ಮ್ ಶೂಟಿಂಗ್ ಅಂತೇಳಿ ಬರ್ತಾರೆ. ಆದ್ರೆ ಆ ಮನೆ ಸಾಮಾನ್ಯವಾಗಿರ್ಲಿಲ್ಲ, ಅದು ಒಂದು ಹಾಂಟೆಡ್ ಮನೆ ಆಗಿತ್ತು. ಆ ಮನೆಯ ಮಾಲೀಕ ನಾಗರಾಜ್ ರಾವ್ ಅಂತ ಹೇಳಿ, ಆ ಮನೆಯಲ್ಲಿ ವಿಚಿತ್ರ ಆಗಿರುವಂತ ಘಟನೆಗಳು ನಡೀತಾ ಇತ್ತು. ಆ ಫಿಲ್ಮ್ ಟೀಮ್ ನ ಸದಸ್ಯ ಇರ್ತಾರಲ್ಲ, ಒಬ್ಬೊಬ್ಬರಾಗಿ ಕಾಣೆಯಾಗಲು ಶುರು ಆಗ್ತಾ ಇತ್ತು. ಈ ಕಡೆ ಭಾರತಿ ಮತ್ತು ಕುಮಾರ್ ಇಬ್ರು ಕೂಡ ಪ್ರೀತಿಯಲ್ಲಿ ಬೀಳುತ್ತಾರೆ. ಆದ್ರೆ ಅವರಿಗೆ ಇನ್ನಷ್ಟು ಭಯ ಆಗಲಿಕ್ಕೆ ಶುರು ಆಗುತ್ತೆ. ಅವರಿಗೆ ಹುಡ್ ಆಗಿರುವಂತಹ ವ್ಯಕ್ತಿ ಕಾಣಿಸ್ಲಿಕ್ಕೆ ಶುರು ಆಗ್ತಾನೆ. ಆದ್ರೆ ನಾಗರಾಜ್ ರಾವ್ನ ಹೆಂಡತಿ ಮತ್ತು ಸಹೋದರ ಇಬ್ರು ಕೂಡ ಕಾಣೆಯಾಗ್ತಾರೆ. ಜನರು ಹೇಳ್ತಾ ಇರ್ತಾರೆ ಕಾಡಿನ ರಾಕ್ಷಸ ಬಂದಿದ್ದಾನೆ ಅಂತೇಳಿ. ಆದ್ರೆ ನಿಜವಾದ ರಹಸ್ಯ ಏನು? ಆತ್ಮನ ಅಥವಾ ಮಾನವನ? ಸೊ ನಿಮ್ಗೆ ಶಾ ಕತೆ ಇಷ್ಟ ಆಗಿದ್ರೆ ಕಮೆಂಟ್ ನಲ್ಲಿ ಹೇಳಿ. ಇದೇ ತರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂತಹ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.